Hello my dear students, welcome to RH Chemistry. So ಒಂದು ವೆರಿ ಇಂಪಾರ್ಟೆಂಟ್ ನೋಟಿಫಿಕೇಶನ್ NTA ಕಡೆಯಿಂದ ಬಂದಿರೋದೇನಂತಂದರೆ ಯಾರ್ಯಾರು JEE ಮೇನ್ ಫಸ್ಟ್ ಸೆಷನ್ನಿಗೆ ಅಪ್ಲಿಕೇಶನನ್ನು ಹಾಕಿಬಿಟ್ಟು ಸಿಟಿ ಇಂಟಿಮೇಷನ್ ಕೂಡ ಪಡ್ಕೊಂಡಿದ್ದೀರಿ. ಸೊ ಅಂತಹ ವಿದ್ಯಾರ್ಥಿಗಳಲ್ಲಿ ಯಾರ್ಯಾರಿಗೆ ಜನವರಿ 22, 23 ಮತ್ತು 24ನೇ ತಾರೀಕು ಎಕ್ಸಾಮಿನೇಷನ್ ಇದೆ ಅಂಥವರ ಹಾಲ್ ಟಿಕೆಟ್ ಅಥವಾ ಅಡ್ಮಿಟ್ ಕಾರ್ಡ್ ಇವತ್ತು ರಿಲೀಸ್ ಆಗಿದೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಬಿಫೋರ್ ದ್ಯಾಟ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ನಿಮಗೇನಾದರೂ ಪರ್ಸ್ನಲ್ ಗೈಡೆನ್ಸ್, ಸೊ ಸ್ಟಾರ್ಟಿಂಗ್ ಫ್ರಮ್ ಅಪ್ಲಿಕೇಶನಿಂದ ಅಡ್ಮಿಷನ್ ಫಾರ್ KCET, ನೀಟ್, JEE ಆ್ಯಂಡ್ ಕಾಮೆಡ್ಗೆ ಬೇಕು ಅಂತ ಇದ್ದರೆ ನನ್ನ ಕಡೆಯಿಂದ ಸ್ವತಃ ನಾನೇ ನಿಮಗೆ ಗೈಡ್ ಮಾಡ್ತೀನಿ. ಸೊ 8277448606ಗೆ ವಾಟ್ಸಪ್ ಮೆಸೇಜ್ ಹಾಕಿ ನೀವು ಹಾಯ್ ಅಂತ ಹಾಕಿದರೂ ಕೂಡ ಉಳಿದಿರುವಂಥ ಇನ್ಫಾರ್ಮೇಷನನ್ನು ನಾನು ಶೇರ್ ಮಾಡ್ತೀನಿ. ಸೊ ನಿಮಗೇನಾದರೂ ಪರ್ಸ್ನಲ್ ಗೈಡೆನ್ಸ್ ಬೇಕು ಅಂತ ಇದ್ದರೆ ಇದು ಪೇಯ್ಡ್ ಗೈಡೆನ್ಸ್ ಆಗಿರ್ತದೆ, ಫ್ರೀ ಆಗಿರೋದಿಲ್ಲ. ಸೊ ಫ್ರೀಯಾಗಿ ಎಲ್ಲವನ್ನು ನಾನು ಯೂಟ್ಯೂಬಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಬಟ್ ಈ ಪೇಯ್ಡ್ ಗೈಡೆನ್ಸಲ್ಲಿ ನಾನು ಮತ್ತು ನಮ್ಮ ಟೀಮ್ ನಿಮಗೋಸ್ಕರ ನಮ್ಮ ಎನರ್ಜಿ ಮತ್ತು ಟೈಮನ್ನು ಹಾಕಿರ್ತೀವಿ ಅಂತ ಅಂದಾಗ ಸೊ ಅದಕ್ಕೆ ಒಂದು ಮಿನಿಮಮ್ ಚಾರ್ಜನ್ನು ನಾವು ಮಾಡಿರ್ತೀವಿ, ರೈಟ್? ಸೊ ಫೈನ್. ಸೊ ಈಗ ನೋಡಿ, ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ 22, 23 ಮತ್ತು 24ನೇ ದಿವಸ ಯಾರಿಗೆ ಎಕ್ಸಾಮಿನೇಷನ್ ಇದೆ ಜನವರಿಯಲ್ಲಿ, ಸೊ ಅಂಥವರು ಏನು ಮಾಡಬೇಕು ಅಂದರೆ JEE ಮೇನ್ ವೆಬ್ಸೈಟಿಗೆ ಹೋಗಿಬಿಟ್ಟು jemain.nta.nic.in ವೆಬ್ಸೈಟಿಗೆ ಹೋಗಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ನಿಮಗೆ ಅಡ್ಮಿಟ್ ಕಾರ್ಡ್ JEE ಮೇನ್ ಸೆಷನ್ 1 ಒಂದು ಲಿಂಕು, 2 ಲಿಂಕನ್ನು ಕೊಟ್ಟಿದ್ದಾರೆ. ನೀವು ಯಾವುದೇ ಒಂದು ಲಿಂಕನ್ನು ಟ್ರೈ ಮಾಡಿ, ಬರಲಿಲ್ಲ ಅಂದರೆ ಇನ್ನೊಂದು ಲಿಂಕನ್ನು ಟ್ರೈ ಮಾಡಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ಆ ಲಿಂಕನ್ನು ಕ್ಲಿಕ್ ಮಾಡಿದ ಮೇಲೆ ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡ್, ಕ್ಯಾಪ್ಚಾ ಕೇಳ್ತದೆ. ಸೊ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ, ಪಾಸ್ವರ್ಡ್ ಯಾವ್ದು ಹಾಕಬೇಕು ಅಂತ ಅಂದರೆ, ಸೊ ನೀವು ಅಪ್ಲಿಕೇಶನ್ ಫಾರ್ಮನ್ನು ಕ್ರಿಯೇಟ್ ಮಾಡಬೇಕಾದ್ರೆ, ರಿಜಿಸ್ಟರ್ ಮಾಡಬೇಕಾದ್ರೆ JEE ಮೇನಿಗೆ ಒಂದು ಪಾಸ್ವರ್ಡನ್ನು ಸೆಟ್ ಮಾಡಿರ್ತೀರಿ. ಸೊ ಒಂದು ಕ್ಯಾಪಿಟಲ್ ಲೆಟರ್ ಇರ್ತದೆ, ಸ್ಮಾಲ್ ಲೆಟರ್ ಇರ್ತದೆ, ಸ್ಪೆಷಲ್ ಕ್ಯಾರೆಕ್ಟರ್ ವಿತ್ ನಂಬರ್ಸ್ ಇರ್ತದೆ. ಆ ಒಂದು ಪಾಸ್ವರ್ಡನ್ನು ಹಾಕಬೇಕು ಮತ್ತು ಕೆಳಗೆ ಕಾಣ್ತಾ ಇರುವಂಥ ಕ್ಯಾಪ್ಚಾವನ್ನು ಹಾಕಿಬಿಟ್ಟು ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದಾಗ ಮತ್ತೆ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಸೊ ಆ ನೆಕ್ಸ್ಟ್ ಪೇಜಲ್ಲಿ ನೀವು ಪೇಪರನ್ನು ಸೆಲೆಕ್ಟ್ ಮಾಡಬೇಕು, ಪೇಪರ್ 1 ಆರ್ ಪೇಪರ್ 2 ಅಂಥೇಳಿ. ಅದಾದಮೇಲೆ ಮತ್ತೆ ಕ್ಯಾಪ್ಚಾವನ್ನು ಕೇಳ್ತದೆ, ಅದನ್ನು ಎಂಟರ್ ಮಾಡಿ ಸಬ್ಮಿಟ್ ಮಾಡಿದರೆ ನಿಮಗೆ ನಿಮ್ಮ ಹಾಲ್ ಟಿಕೆಟ್ ಅಥವಾ ಅಡ್ಮಿಟ್ ಕಾರ್ಡ್ ಕಾಣಿಸೋ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಅಡ್ಮಿಟ್ ಕಾರ್ಡಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ, ಅದರಲ್ಲಿ ಕೆಲವೊಂದಷ್ಟು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ದಾರೆ, ಅದನ್ನೆಲ್ಲ ಏನೇನು ಮಾಡಬೇಕು ಅನ್ನೋದನ್ನು ನಾನು ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು ಸಂಜೆ ಅಥವಾ ನಾಳೆ ಹೊತ್ತಿಗೆ. ಅದರ ಬಗ್ಗೆ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ. ಸೊ ದ್ಯಾಟ್ ಥ್ರೂ ಔಟ್ ದ ಕೌನ್ಸಿಲಿಂಗ್ ಪ್ರೊಸೆಸ್ ಮುಗಿಯುವವರೆಗೂ ಕೂಡ ನನ್ನ ಕಡೆಯಿಂದ ನಿಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಗಳು ಶೇರ್ ಆಗ್ತಾ ಇರ್ತದೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದು ಯಾಕೆ ಅಂತ ಅಂದರೆ, ಸೊ ಸಬ್ಸ್ಕ್ರೈಬ್ ಮಾಡಿ ಆ ಬೆಲ್ ಬಟನನ್ನು ಕ್ಲಿಕ್ ಮಾಡೋದ್ರಿಂದ ಸೊ ನಿಮಗೆ ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ತದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಸೊ ನೀವು ಅದನ್ನು ಕ್ಲಿಕ್ ಮಾಡಿ ಆ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೋಬೋದು, ಅಂದರೆ ಅದನ್ನು ಆನ್ ಮಾಡ್ಕೋಬೋದು. ಸೊ ಇದಿಷ್ಟು ಇನ್ಫಾರ್ಮೇಷನ್ ಈ ಒಂದು ಡೌನ್ಲೋಡಿಂಗ್ ಅಡ್ಮಿಟ್ ಕಾರ್ಡ್ ಬಗ್ಗೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.